ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸು ವ್ಲಾಗ್ಸ್. ರಾಗಿ ಮುದ್ದೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ಮಾಡಿದ್ರೆ ಗಂಟಾಗತ್ತೆ ಅಂತ ಸಹ ಹೇಳ್ತಾ ಇರ್ತಾರೆ. ನಾನು ಹೇಳ್ಕೊಡ್ತಕ್ಕಂಥ ಈ ಮೆಥಡಲ್ಲಿ ನೀವು ರಾಗಿ ಮುದ್ದೆನ ಮಾಡಿಕೊಂಡ್ರೆ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅನ್ನೋರು ಸಹ ರಾಗಿ ಮುದ್ದೆನ ಪರ್ಫೆಕ್ಟಾಗಿ ರೆಡಿ ಮಾಡ್ಕೋಬಹುದು. ಬನ್ನಿ, ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1.5 ಲೋಟದಷ್ಟು ನೀರನ್ನು ತಗೊಂಡಿದ್ದೀನಿ. 1 ಲೋಟದಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಇವಾಗ ನಾವು ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಳ್ಳೋಣ. 1.5 ಲೋಟದಷ್ಟು ನೀರನ್ನು ಈ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ನೀರು ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಕಲ್ಲು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ರಾಗಿ ಮುದ್ದೆ ತುಂಬ ಟೇಸ್ಟಿಯಾಗಿರುತ್ತೆ ಒಂಚೂರು ಉಪ್ಪನ್ನು ಸೇರಿಸಿ ಮಾಡ್ಕೊಳ್ಳೋದ್ರಿಂದ. ಈ ರೀತಿ ನೀರು ಬಿಸಿಯಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಈ ನೀರಿಗೆ ಸೇರಿಸ್ಕೊಳ್ಳೋಣ. ಇವಾಗ ನೀರು ಬಿಸಿ ಆಗ್ತಾ ಇರತ್ತೆ. ಮುಚ್ಚೋಣ. ಇದು ಚೆನ್ನಾಗಿ ಕುದಿಬೇಕು, ಉಕ್ಕು ಬರಬೇಕು. ಈ ರೀತಿ ಚೆನ್ನಾಗಿ ಉಕ್ಕು ಬಂದಮೇಲೆ ನಾವು ರಾಗಿ ಹಸಿಟ್ಟನ್ನು ಸೇರಿಸಬೇಕು. ಇವಾಗ 1 ಲೋಟದಷ್ಟು ರಾಗಿ ಹಸಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಸುತ್ತಲೂ ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ಕಲಸೋಕ್ಕೆ ಹೋಗಬೇಡಿ. ಈ ರೀತಿ ಎಲ್ಲ ಕುದಿ ಬರಲಿ. ಇವಾಗ ನಾವು ಮುದ್ದೆ ಕೋಲನ್ನು ತಗೊಳ್ಳೋಣ. ಮುದ್ದೆ ಕೋಲು ಇಲ್ದಿರ ಇರೋರು ಚಪಾತಿ ಹಿಟ್ಟನ್ನು ಲಟ್ಟಿಸ್ತೀರಲ್ವ ಕೋಲು, ಅದನ್ನು ಬಳಸ್ಕೋಬಹುದು. ಇಲ್ಲಾಂದರೆ ಯಾವುದಾದ್ರೂ ಸ್ಪೂನಿಂದ ಸಹ ಇದನ್ನು ಚೆನ್ನಾಗಿ ಕಲಿಸ್ಕೋಬಹುದು. ನಾವು ಈ ಕೋಲಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಇವಾಗ 1/4 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪನ ಸೇರಿಸಿದ ನಂತರ ಒಂದು ಮುಚ್ಚಳನ ಮುಚ್ಚಿ ಈ ರೀತಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಮುದ್ದೆ ಚೆನ್ನಾಗಿ ಘಮ ಅಂತ ಬರಬೇಕು ಬೇಯುವಾಗ. ಇವಾಗ ಚೆನ್ನಾಗಿ ಬೆಂದಿದೆ ಮುದ್ದೆ. ಇವಾಗ ಪಾತ್ರೆನ ಕೆಳಗಡೆ ಇಟ್ಕೊಂಡು ಮುದ್ದೆ ತೋಳ್ಸೋದಕ್ಕೂ ಒಂದು ಕೋಲು ಬರುತ್ತೆ, ಅದನ್ನಾದರೂ ಸೇರಿಸ್ಕೋಬಹುದು. ಇಲ್ಲಾಂದರೆ ಈ ರೀತಿ ಬಟ್ಟೆಯಿಂದ ಪಾತ್ರೆನ ಗಟ್ಟಿಯಾಗಿ ಇಟ್ಕೊಂಡು ನಾವು ಮುದ್ದೆನ ಚೆನ್ನಾಗಿ ತೊಳಸ್ಕೋಬೇಕು. ಆವಾಗೇ ಚೆನ್ನಾಗಿ ಬರುತ್ತೆ ಮುದ್ದೆ. ಸ್ಟವ್ ಮೇಲೆ ತೊಳ್ಸೋಕ್ಕೋದ್ರೆ ತುಂಬ ಬಿಸಿ ಇರುತ್ತೆ. ಈ ರೀತಿ ಕೆಳಗಡೆಗೆ ತಗೊಂಡು ಪಾತ್ರೆನ ಒಂದು ಸರಿ ಚೆನ್ನಾಗಿ ಈ ರೀತಿ ಮುದ್ದೆ ಕೋಲಿಂದ ತೊಳ್ಸ್ಕೊಳ್ಳೋಣ. ಹಳ್ಳಿಗಳಲ್ಲಿ ಜಾಸ್ತಿ ಮುದ್ದೆ ಮಾಡ್ತಾರೆ. ಈ ರೀತಿ ಚೆನ್ನಾಗಿ ತೊಳಸ್ತಾರೆ, ಚೆನ್ನಾಗಿ ಬರುತ್ತೆ. ನಂತರ ಸ್ವಲ್ಪ ಹೊತ್ತು ಇದನ್ನು ಸ್ಟವ್ ಮೇಲಿಟ್ಟು ಬೇಯಿಸ್ಕೋಬೇಕು. ಮುದ್ದೆ ಬೇಯುವಾಗ ಘಮ ಅಂತ ಸ್ಮೆಲ್ ಬರುತ್ತೆ. ಇವಾಗ ಪರ್ಫೆಕ್ಟಾಗಿ ಮುದ್ದೆ ಬೆಂದಿದೆ. ಒಂದು ಕೈಯಿಂದ ಮುಟ್ಟಿ ನೋಡಿದಾಗ ನಾವು ಕೈಯನ್ನು ತೇವ ಮಾಡಿಕೊಂಡು ಇದು ಅಂಟೋದಿಲ್ಲ. ಇವಾಗ ಇದನ್ನು ಇಳಿಸ್ಕೊಳ್ಳೋಣ. ಇವಾಗ ಮುದ್ದೆ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣೀರನ್ನು ತಗೊಂಡು ಈ ರೀತಿ ವುಡನ್ ಪೀಸಿರಲಿ, ಹಾಗೆ ಒಂದು ಪ್ಲೇಟ್ ಮೇಲೆ, ಇಲ್ಲ ಅಂದರೆ ನಾವು ಈ ಸರ್ಜ ಮೇಲೆ ಸಹ ಮಾಡ್ಕೋಬಹುದು. ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ತಣ್ಣೀರಿಂದ ಈ ರೀತಿ ಮೊದಲಿಗೆ ಇಲ್ಲಿ ನಾವು ಒರೆಸ್ಕೊಂಡು ಈ ಮುದ್ದೆನ ರೆಡಿ ಮಾಡ್ಕೋಬೇಕು. ಮೊದಲು ಕಡ್ಡಿ ಇಲ್ಲದಿರ್ತಕ್ಕಂಥ ಮುದ್ದೆನೆಲ್ಲ ತಗೊಬಿಡೋಣ. ನಂತರ ಮುದ್ದೆ ಚೆನ್ನಾಗಿ ತೊಳ್ಸಿದ್ರೆ ಈ ರೀತಿ ಪಾತ್ರೆಯಿಂದ ಡೈರೆಕ್ಟಾಗಿ ಹಾಕ್ಕೋಬಹುದು, ಅಷ್ಟು ಚೆನ್ನಾಗಿ ಬಂದುಬಿಡತ್ತೆ. ಪಾತ್ರೆಯಲ್ಲಿರ್ತಕ್ಕಂಥ ಮುದ್ದೆನೆಲ್ಲ ನೀಟಾಗಿ ತಗೊಬಿಡೋಣ. ಈ ರೀತಿ ಮುದ್ದೆನ ಇವಾಗ ಚೆನ್ನಾಗಿ ನಾದ್ಕೊಳ್ಳೋಣ. ಸ್ವಲ್ಪ ಕೈಯನ್ನು ತೇವ ಮಾಡ್ಕೊತ ಈ ರೀತಿ ಬಿಸಿ ಇರುವಾಗಲೇ ತೇವ ಮಾಡ್ಕೊತ ನಾವು ಮುದ್ದೆನ ಈ ರೀತಿ ನಾದ್ಕೋಬೇಕು. ಈ ರೀತಿ ನಾದ್ಕೊಂಡ ನಂತರ ಇಲ್ಲಿ ನಾನು 3 ಮುದ್ದೆನ ರೆಡಿ ಮಾಡ್ಕೊತೀನಿ. ಇದರಲ್ಲಿ ಸಪ್ರೇಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡ್ತಾಯಿದ್ರೂ ಸಹ ಪರ್ಫೆಕ್ಟಾಗಿ ಬರುತ್ತೆ ಮುದ್ದೆ. ಅಕಸ್ಮಾತ್ ಸ್ವಲ್ಪ ಮೆತ್ತಗಾಯಿತು ಅಂದರೆ ಇಂಚೂರು ರಾಗಿ ಹಸಿಟ್ಟು ಸೇರಿಸ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು.
ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಪರ್ಫೆಕ್ಟಾಗಿರ್ತಕ್ಕಂಥ ರಾಗಿ ಮುದ್ದೆನ ರೆಡಿ ಮಾಡಿಕೊಂಡ್ರಿ. ನೀವು ಸಹ ಈ ರೀತಿಯ ಮೆಥಡಲ್ಲಿ ಒಮ್ಮೆ ರಾಗಿ ಮುದ್ದೆನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಚಿಕನ್ ಸಾಂಬಾರು ಮಾಡಿದಾಗ ಈ ರೀತಿಯ ಮುದ್ದೆನ ರೆಡಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರತ್ತೆ. ಬಸ್ಸಾರಿಗೆ ತರಕಾರಿ ಸಾಂಬಾರುಗಳಿಗೂ ಸಹ ಇದು ತುಂಬ ರುಚಿಯಾಗಿರತ್ತೆ. ಚಿಕ್ಕ ಮಕ್ಕಳಿಗೂ ಸಹ ನಾವು ರಾಗಿ ಮುದ್ದೆನ ತಿನ್ನೋದನ್ನು ಕಲಿಸ್ಬೇಕು. ಅವ್ರ ಮೂಳೆಗಳೆಲ್ಲ ಗಟ್ಟಿಯಾಗಬೇಕು ಅಂದರೆ ನಾವು ಯಥೇಚ್ಛವಾಗಿ ಆಹಾರದಲ್ಲಿ ರಾಗಿನ ಬಳಸ್ಕೋಬೇಕು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಆರೋಗ್ಯದಾಯಕವಾಗಿರ್ತಕ್ಕಂಥ ರಾಗಿ ಮುದ್ದೆ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ವಿಡಿಯೋಗಳೊಟ್ಟಿಗೆ ನಿಮ್ಮೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.